ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತ್ ಅನಂತ ಸ್ವಾಮಿ. ಇದು ಮೈಸೂರು ಚಾಮುಂಡೇಶ್ವರಿ ಬಡಾವಣೆ ಅಂತ ಈ ಲೇಔಟಿನ ಹೆಸರು. ನಾನಿವತ್ತು ಈ ಲೇಔಟಿನ ಬಗ್ಗೆ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನುವ ವಿಚಾರ ನಾನು ನಿಮ್ಗೆ ಎರಡು ನಿಮಿಷಗಳಿಗೆ ತಿಳಿಸ್ಕೊಡ್ತೀನಿ. ಮೈಸೂರು ಮಧ್ಯಭಾಗದಿಂದ ಈ ಚಾಮುಂಡೇಶ್ವರಿ ಬಡಾವಣೆ ಎಲ್ಲಿದೆ ಎಂಬುವ ಪ್ರಶ್ನೆ ಎಲ್ರಿಗೂ ಇರುತ್ತೆ. ಸ್ನೇಹಿತರೆ ನೋಡಿ, ಇವಾಗ ತಮಗೆ ತೋರಿಸ್ತಾ ಇರುವಂತಹ ಏನು ಬಿಲ್ಡಿಂಗ್ ಕಾಣ್ತಾ ಇದೆ ತಮಗೆ, ಇದು ಮೈಸೂರಿನ ಹೆಸರಾಂತ ವಿದ್ಯಾಸಂಸ್ಥೆ ಅಂತ ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್, ಬನ್ನೂರು ರಸ್ತೆಯಲ್ಲಿರುವಂತಹ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಏನಿದೆ ಅದರ ಹಿಂಭಾಗದಲ್ಲೇ ಇರುವಂತಹ, ಅಂದರೆ ಬನ್ನೂರು ರೋಡಲ್ಲಿ ಹಿಂಭಾಗದಲ್ಲಿರುವಂತಹ ವಿದ್ಯಾವರ್ಧಕ ಕಾಲೇಜ್ ಏನಿದೆ ಅದರ ಹಿಂಭಾಗದಲ್ಲಿರುವಂತಹ ಲೇಔಟ್ ಇದು. ಇವಾಗ ತಮಗೆ ತೋರಿಸ್ತಾ ಇರುವಂತಹ ಲೇಔಟ್ ಏನಿದೆ ನೋಡಿ, ಎಲ್ಲ ಕಡೆಯೂ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮ್ ಮಾಡಿರುವಂತಹ ಲೇಔಟ್ ಇದು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಇದು ಅಪ್ರೂವಲ್ ಆಗಿರುವಂತಹ ಲೇಔಟ್ ಇದು. ಅಂದರೆ ಮುಡಾದಿಂದ ಅಪ್ರೂವಲ್ ಆಗಿರುವಂತಹ ಲೇಔಟು. ಫಸ್ಟ್ ನಾನು ನಿಮಗೆ ಲೊಕೇಶನ್ ಹೇಳಿದೆ ಎಲ್ಲಿದೆ ಅಂತ, ಅಂದರೆ ವಿದ್ಯಾವರ್ಧಕ ಕಾಲೇಜ್ ಹಿಂಭಾಗ ಇದೆ. ನೆಕ್ಸ್ಟು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಮೈಸೂರು ಸಿಟಿ ಸೆಂಟ್ರಿಂದ ಈ ಲೊಕೇಶನ್ಗೆ ತಾವು ಬರಲಿಕ್ಕೆ ಅಂದರೆ ಅಬೌಟ್ 9 ಕಿಲೋಮೀಟ್ರ್ ಆಗುತ್ತೆ. 9 ಕಿಲೋಮೀಟರ್ ಫ್ರಮ್ ಮೈಸೂರು ಸಿಟಿ ಸೆಂಟರ್. ನಾನು ಯಾವುದನ್ನು ಸಿಟಿ ಸೆಂಟರ್ ಅಂತ ಕನ್ಸಿಡರ್ ಮಾಡಿದ್ದೀನಿ, ನಾನು ಪ್ಯಾಲೇಸ್ನ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿದ್ದೀನಿ. ಅಥವಾ ಅರಸು ರೋಡು, ದೇವರಾಜರ್ಸ್ ರೋಡ್ ರಸ್ತೆ, ಅಥವಾ KR ಮಾರ್ಕೆಟು, ಸಯ್ಯಾಜಿರಾವ್ ರೋಡು, ಅವು ಕನ್ಸಿಡರ್ ದಿಸ್ ಆಸ್ ದಿ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ತಮಗೆ ಹೇಳ್ತಾ ಇದ್ದೀವಿ. ಅಲ್ಲಿಂದ ಇಲ್ಲಿಗೆ ಅಬೌಟ್ 20 ಮಿನಿಟ್ಸ್ ಡ್ರೈವ್, ಬನ್ನೂರು ರಸ್ತೆ, ವಿದ್ಯಾವಿಕಾಸ್ ಕಾಲೇಜ್ ಹಿಂಭಾಗದಲ್ಲಿರುವಂತಹ ಚಾಮುಂಡೇಶ್ವರಿ ಅಂತ ಈ ಲೇಔಟಿನ ಹೆಸರು. ಮನೆ ಕಟ್ಕೊಳ್ಳಿಕ್ಕೆ ನಮಗೆ ಸೈಟ್ ಬೇಕು, ಸುತ್ತಮುತ್ತ ಮನೆ ಇರಬೇಕು. ನೋಡಿ, ಈ ಲೇಔಟ್ ಇರೋದು ನೆಕ್ಸ್ಟು ವಸಂತ ನಗರ, ಮೈಸೂರಿನ ಭಾಳ ಹೆಸರಾಂತ, ಭಾಳ ಹಳೆಯ ಲೇಔಟ್ ಅಂತ ವಸಂತ ನಗರ ಅಂತ ಇದೆ. ವಸಂತ ನಗರಕ್ಕೆ ಹೊಂದಿಕೊಂಡಿರುವಂತಹ ಲೇಔಟ್ ಇದು. ಸೊ ಮೈಸೂರಲ್ಲಿ ವಸಂತ ನಗರ ಭಾಳಷ್ಟು ಜನ ಗೊತ್ತಿರುತ್ತೆ. ಬನ್ನೂರು ರಸ್ತೆಯಲ್ಲಿ ಓಡಾಡ್ತಿರೋರಿಗೆ, ವಾಸ ಇರೋರಿಗೆ, ಅಥವಾ ಪ್ರಾಪರ್ಟಿಗಳನ್ನ ಸರ್ಚ್ ಮಾಡ್ತಾ ಇರೋರಿಗೆ ನೋಡಿ ಹೇಗಿದೆ ಅನ್ನೋ ವಾಸ್ತವಾಂಶ ನೋಡಬೇಕು ಅಂದರೆ ಈಗಾಗಲೇ ಈ ಲೇಔಟ್ನಲ್ಲಿ, ಈ ಲೇಔಟ್ ಸುತ್ತಮುತ್ತ ಎಲ್ಲ ಒಮ್ಮೆ ತೋರಿಸ್ತಾ ಇದ್ದೀನಿ ನಿಮಗೆ. ಜಸ್ಟ್ ಗಿವ್ ಎ ಪ್ರಾಪರ್ ಏರಿಯಲ್ ವ್ಯೂ. ಸುತ್ತಮುತ್ತ ಭಾಳಷ್ಟು ಮನೆಗಳಿದೆ, ಇನ್ನಷ್ಟು ಮನೆಗಳು ಈಗಾಗಲೇ ತಲೆ ಎತ್ತಾ ಇದೆ. ಲಾಟ್ ಆಫ್ ಪ್ರಾಪರ್ಟೀಸ್ ಆರ್ ಅಪ್ಕಮಿಂಗ್. ಟಾರ್ ರೋಡು, ಎಸ್ ಟಾರ್ ರೋಡ್, ಎಲ್ಲ ರೋಡ್ಗಳದು ಟಾರ್ ರೋಡು, ಡಾಂಬರೀಕರಣ ಆಗಿದೆ. ನೆಕ್ಸ್ಟು ಎಲೆಕ್ಟ್ರಿಸಿಟಿ, ಎಂಟೈರ್ ಈ ಲೇಔಟು ಚಾಮುಂಡೇಶ್ವರಿ ಲೇಔಟ್ ಅಂತ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಸೈಟ್ ಮಾರ್ಕಿಂಗ್ಗಳು ಅಂದರೆ ಎಷ್ಟು ಉದ್ದ, ಎಷ್ಟು ಅಗಲ, ಎಸ್ ದೇ ಹ್ಯಾವ್ ಪ್ರಾಪರ್ಲಿ ಡನ್ ಇಟ್. ನೆಕ್ಸ್ಟ್ ಸೈಟ್ ನಂಬರಿಂಗು, ನೀವು ಬಂದು ಇಲ್ಲಿ ಯಾವುದೋ ಒಂದು ಸೈಟ್ ನಂಬರ್ ಹುಡುಕಬೇಕು ಅಂದರೆ ಸೈಟ್ ನಂಬರಿಂಗ್ ಸಹ ಆಗಿದೆ. ಲೋನ್ ಆಗುತ್ತಾ ಅನ್ನೋದು ಇನ್ನೊಂದು ವಿಚಾರ. ಖಂಡಿತವಾಗ್ಲೂ ಈ ಲೇಔಟಲ್ಲಿ ಇರುವಂಥ ಸೈಟ್ಗಳಿಗೆ ಲೋನ್ಗಳು ಆಗುತ್ತೆ, ಬ್ಯಾಂಕಿನಿಂದ ಸಾಲ ಸೌಲಭ್ಯ ಸಿಗುತ್ತೆ. ನಾವು ಮನೆ ಕಟ್ಕೋಬೇಕು, ಬಟ್ ಮೈಸೂರಿಂದ ನಮಗೆ ತುಂಬ ದೂರ ಟ್ರಾವೆಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಮೈಸೂರಿನ ಸಿದ್ಧಾರ್ಥ ಲೇಔಟು ಇಲ್ಲಿಂದ ಅಬೌಟ್ 3.5-4 ಕಿಲೋಮೀಟ್ರ್ ಆಗುತ್ತೆ. ಯಾಕೆ ಸಿದ್ಧಾರ್ಥ ಲೇಔಟ್ ಹೇಳ್ತಾ ಇದ್ದೀನಿ ಅಂದರೆ, ಮೈಸೂರು ಸಿದ್ಧಾರ್ಥ ಲೇಔಟಲ್ಲಿ ಇವತ್ತಿನ ದಿವಸದಲ್ಲಿ ಸಿಗದೇ ಇಂಥ ವಸ್ತುಗಳಿಲ್ಲ. ದಿನನಿತ್ಯಕ್ಕೆ ಬೇಕಾಗುವಂತಹ ಎಲ್ಲ ವಸ್ತುಗಳು ಸಿಗುತ್ತೆ ನಿಮಗೆ. ಫ್ರಮ್ ಒಂದು ಮೊಬೈಲಿಂದ ಹಿಡಿದು, ಫರ್ನಿಚರಿಂದ ಹಿಡಿದು, ಟಿ ವಿಯಿಂದ ಹಿಡಿದು, ಎಲೆಕ್ಟ್ರಾನಿಕ್ ಇರ್ಬೋದು, ಟೂ ವೀಲರ್ಗಳಿರ್ಬೋದು, ಕಾರ್ ಶೋರೂಮ್ಗಳು, ವಿದ್ಯಾಸಂಸ್ಥೆ, ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, PUC ಕಾಲೇಜ್ ಇರ್ಬೋದು, ಸ್ಕೂಲುಗಳು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಗಳು, ಏನು ಇಲ್ಲ ಅಂತ ಇವತ್ತಿನ ದಿವಸದಲ್ಲಿ ಸಿದ್ಧಾರ್ಥ ಲೇಔಟಲ್ಲಿ ನಾವು ಹೇಳೋಗೇ ಇಲ್ಲ. ಎಲ್ಲವೂ ಇರುವಂಥ ಮೈಸೂರು ಭಾಳ ಹಳೆ ಏರಿಯಾ. ಅಲ್ಲಿಂದ ಯು ಹ್ಯಾವ್ ಟು ಹಾರ್ಡ್ಲಿ ಟ್ರಾವೆಲ್ ಅಬೌಟ್ 10 ಮಿನಿಟ್ಸ್ ಸಾಕು ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ. ಬನ್ನೂರು ರಸ್ತೆಯಲ್ಲಿರುವಂತಹ ಲೇಔಟ್ ಇದು. ವೀಕ್ಷಕರೇ, ಈ ಲೇಔಟ್ನಲ್ಲಿ ಸೈಟು ಸೇಲ್ಗಿದೆ. ಮೆಷರ್ಮೆಂಟು ಮತ್ತು ರೇಟು ನಾನು ಎರಡನ್ನ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ವಾಟ್ ಈಸ್ ದ ಸೆಲ್ಲಿಂಗ್ ರೇಟ್ ಆ್ಯಂಡ್ ವಾಟ್ ಈಸ್ ದಿ ಡೈಮೆನ್ಷನ್ ದಟ್ ಈಸ್ ಅವೈಲಬಲ್ ಅನ್ನೋದು ಸಹ ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಇನ್ನೊಂದು ವಿಚಾರ, ಭಾಳಷ್ಟು ಜನ ನನ್ನ ಕೇಳ್ತೀರಿ, ಸುಪ್ರೀತ್ ನೀವು ಸೈಟ್ ತೋರಿಸ್ತೀರಿ, ಲೊಕೇಶನ್ ಹೇಳ್ತೀರಿ, ಡೈಮೆನ್ಷನ್ ಹೇಳ್ತೀರಿ, ಎಲ್ಲ ಕರೆಕ್ಟಾಗಿ ಹೇಳ್ತೀರಿ, ನಮಗೆಲ್ಲ ಅರ್ಥ ಆಗ್ಬಿಡುತ್ತೆ. ನೆಕ್ಸ್ಟು ಒಂದೊಂದು ಸರಿ ಯಾವಾಗಾರು ಯು ಹ್ಯಾವ್ ಟು ಟೆಲ್ ಅಬೌಟ್ ದಿ ಸಾಯಿಲ್ ಪಾರ್ಟ್, ಅಂದರೆ ಇಲ್ಲಿನ ಮಣ್ಣು ಹೇಗಿದೆ, ಅಂದರೆ ಇಟ್ ಇಸ್ ಅ ಕ್ವಿಕ್ ಸ್ಯಾಂಡ್. ಅಂದರೆ ಇಮ್ಮಿಡಿಯೇಟಾಗಿ ಕಟ್ಟಬೇಕಾದ್ರೆ ನಾವು ಫೌಂಡೇಶನ್ಗೆ 3-4 ಕೋರ್ಸ್ ಎಕ್ಸ್ಟ್ರಾ ಹಾಕೋಬೇಕಾಗಿ ಬರುತ್ತಾ? ನಾವು ಅಂದರೆ ಒಂದೆರಡು ರೆಗ್ಯುಲರಾಗಿ ಏನು ಒಂದು 30-40 ಅಥವಾ 30-50 ಮನೆಗೆ ರೆಗ್ಯುಲರಾಗಿ ಒಂದು 3-4 ಕೋರ್ಸು ಫೌಂಡೇಶನ್ ಕಲ್ಲುಗಳನ್ನ ಹಾಕಿ ಕಟ್ಬೋದಾ? ಯಾವ ಥರ ರಿಟೈನಿಂಗ್ ವಾಲ್ಗಳನ್ನ ಹಾಕಿ ಕಟ್ಟಬೇಕಾ? ಅದ್ರ ಬಗ್ಗೆಯೂ ಸ್ವಲ್ಪ ಹೇಳಿದ್ದೆ. ನೋಡಿ, ಈಗ ಈ ಏನು ಒಂದು ನಿಮಗೆ
ಕಾಣಿಸ್ತಾ ಇದೆ, ಇಲ್ಲಿ ಒಂದು ಮನೆನ ಕಟ್ತಾ ಇದ್ದಾರೆ. ನೋಡಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿಂಥ ಮಣ್ಣು ಹೇಗಿದೆ ಅಂತ. ಇಟ್ ಈಸ್ ನಾಟ್ ಹಾರ್ಡ್ ಸಾಯಿಲ್, ಅಂದರೆ ಗುಡ್ ಇನಫ್ ಫಾರ್ ಕನ್ಸ್ಟ್ರಕ್ಷನ್. ಮನೆನ ಕಟ್ಟಲಿಕ್ಕೆ ಯೋಗ್ಯವಾಗಿರುವಂತಹ ಮಣ್ಣು ಇರುವಂತಹ ಜಾಗ ಇದು. ಇನ್ನೊಮ್ಮೆ ಮೈಸೂರು ಚಾಮುಂಡೇಶ್ವರಿ ಲೇಔಟ್ ಅಂತ ಈ ಲೇಔಟಿನ ಹೆಸರು. ನೋಡಿ ಒಂದು ಸೆಲ್ ಶೋ ಯು ಹೌ ದಿ ಲೊಕ್ಯಾಲಿಟಿ. ಭಾಳಷ್ಟು ಮನೆಗಳಿರುವಂತಹ ಏರಿಯಾ. ಮೈಸೂರು ವಸಂತ ನಗರಕ್ಕೆ ಹೊಂದ್ಕೊಂಡಿದೆ ಈ ಏರಿಯಾ. ಸೈಟ್ ಸೇಲ್ಗಿದೆ. ಈ ವಿಡಿಯೋ ನೋಡ್ತಾ ಇದ್ದು ವೀಕ್ಷಕರೇ, ಇದ್ರ ಬಗ್ಗೆ ತಮಗೇನಾದ್ರು ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ, ಯು ಕ್ಯಾನ್ ವಾಟ್ಸಪ್ ಮಿ. ಥ್ಯಾಂಕ್ ಯು.